ಜಲಾನಯನ ಪ್ರದೇಶದಲ್ಲಿ ಮಳೆ ಸುರಿತಾ ಇದ್ದು 100 ಅಡಿ ತಲುಪಿದೆ ಕೆಆರ್ಎಸ್ ಜಲಾಶಯ. ಕೆಆರ್ಎಸ್ ಡ್ಯಾಂಗೆ ಭಾರೀ ಪ್ರಮಾಣದ ಒಳಹರಿವು. 4 ದಿನಕ್ಕೆ 11 ಅಡಿ ಭರ್ತಿಯಾಗಿದೆ ಜಲಾಶಯದಲ್ಲಿ. ಈ ಹಿಂದೆ 89 ಅಡಿಗೆ ನೀರಿನ ಮಟ್ಟ ಕುಸಿದಿತ್ತು. ಜೂನ್ 2ನೇ ವಾರದಲ್ಲಿ ಡ್ಯಾಂ ಭರ್ತಿಯಾಗೋ ಸಾಧ್ಯತೆ ಇದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಅಬ್ಬರಿಸ್ತಾ ಇದ್ದು ಮಳೆಯಿಂದಾಗಿ ಜಲಾಶಯ ತುಂಬುತ್ತಾ ಇದೆ. 100 ಅಡಿ ತಲುಪಿದೆ ಕೆಆರ್ಎಸ್ ಜಲಾಶಯ. ಜೂನ್ 2ನೇ ವಾರದಲ್ಲಿ ಡ್ಯಾಂ ಭರ್ತಿಯಾಗೋ ಸಾಧ್ಯತೆ ಇದೆ. ಹಲವು ದಿನಗಳಿಂದ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ. ಇದರಿಂದಾಗಿ ಹಳೆ ಮೈಸೂರು ಭಾಗದ ಜೀವನಾಡಿ ಕೆಆರ್ಎಸ್ಗೆ ಜೀವಕಳೆ ಬಂದಿರತಕ್ಕಂಥದ್ದು. ಸದ್ಯ ಕೆಆರ್ಎಸ್ 100 ಅಡಿ ತಲುಪಿದೆ. ಇದರಿಂದ ರೈತರಲ್ಲೂ ಕೂಡ ಹರ್ಷ ಮನೆ ಮಾಡಿದೆ. ಸದ್ಯ ನಾನೀಗ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಜಲಾಶಯದ ಹಿನ್ನೀರಿನ ಪ್ರದೇಶದಲ್ಲಿದ್ದೀನಿ. 128 ಅಡಿ ಗರಿಷ್ಠ ಮಟ್ಟವನ್ನು ಈ ಡ್ಯಾಮ್ ಹೊಂದಿದೆ. ಸದ್ಯ ಈ ಡ್ಯಾಮ್ನಲ್ಲಿ 100 ಅಡಿ ನೀರು ಸಂಗ್ರಹ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಕಳೆದ ಹಲವು ದಿನಗಳಿಂದ ಕೊಡಗು ಹಾಗೂ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆಯ ಆರ್ಭಟ ಹೆಚ್ಚಾಗಿದೆ. ಹಾಗಾಗಿ ದಿನವೂ ಕೂಡ ಆ ನೀರಿನ ಒಳಹರಿವಿನ ಪ್ರಮಾಣ ದಿನೇ ದಿನೇ ಏರಿಕೆ ಆಗ್ತಾ ಇದೆ. ಆ ಕಾರಣಕ್ಕಾಗಿ ಕೆಆರ್ಎಸ್ ಜಲಾಶಯದ ನೀರಿನ ಮಟ್ಟದಲ್ಲೂ ಕೂಡ ಏರಿಕೆಯನ್ನು ಕಾಣ್ತಾ ಇರ್ತಕ್ಕಂಥದ್ದು. ಅಂದರೆ ಕಳೆದ 4-5 ದಿನಗಳ ಹಿಂದೆ ಈ ಡ್ಯಾಮ್ 89 ಅಡಿಗೆ ಕುಸಿತಿತ್ತು. ಆಗ ಇನ್ನೂ ಕೂಡ ಮಳೆರಾಯ ಕೃಪೆ ತೋರಲಿಲ್ಲ. ಆಗ ಸಾಕಷ್ಟು ಆತಂಕಗಳು ಮನೆ ಮಾಡಿತ್ತು. ಅಂದರೆ ರೈತರಿಗೆ ಬೆಳೆಗೆ ನೀರು ಸಿಗುತ್ತಾ, ಬೆಂಗಳೂರು ಮತ್ತು ಹಳೆ ಮೈಸೂರು ಭಾಗದ ಜನರಿಗೆ ಕುಡಿಯೋದಕ್ಕೆ ನೀರು ಸಿಗುತ್ತಾ, ಮತ್ತು ಆ ತಮಿಳುನಾಡು ಜೊತೆಗಿನ ಆ ಖ್ಯಾತೆ ಆರಂಭ ಆಗುತ್ತಾ ಅನ್ನುವಂಥ ಹಲವು ಪ್ರಶ್ನೆಗಳು ಮೂಡಿತ್ತು. ಆದರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಕಳೆದ ಹಲವು ದಿನಗಳಿಂದ ಆ ಮಳೆರಾಯನ ಆರ್ಭಟ ಹೆಚ್ಚಾಗಿರೋದ್ರಿಂದ ನಿರಂತರವಾಗಿ ಕೆಆರ್ಎಸ್ ಜಲಾಶಯಕ್ಕೆ ಒಳ ಹರಿವು ಹರಿದು ಬರ್ತಾ ಇದೆ. ಆ ಕಾರಣಕ್ಕಾಗಿ ದಿನೇ ದಿನೇ ಈ ಕೆಆರ್ಎಸ್ ಡ್ಯಾಮ್ನ ಆ ನೀರಿನ ಸಂಗ್ರಹದ ಮಟ್ಟ ಏನಿದೆ ಅದು ಏರಿಕೆ ಆಗ್ತಾ ಇರ್ತಕ್ಕಂಥದ್ದು. ಕಳೆದ 4 ದಿನಗಳಲ್ಲೇ 11 ಅಡಿಯಷ್ಟು ನೀರು ಇಲ್ಲಿ ಸಂಗ್ರಹ ಆಗಿದೆ. ಸದ್ಯ ಡ್ಯಾಮ್ನ ಮಟ್ಟ 100 ಅಡಿಗೆ ಭರ್ತಿಯಾಗಿರ್ತಕ್ಕಂಥದ್ದು. ಅಂದರೆ ಇದೇ ರೀತಿ ಮಳೆ ಮುಂದುವರೆದ್ರೆ, ಇದೇ ರೀತಿ ಒಳಹರಿವಿನ ಪ್ರಮಾಣ ಕೆಆರ್ಎಸ್ ಜಲಾಶಯಕ್ಕೆ ಬಂದರೆ ಜೂನ್ 2 ಅಥವಾ 3ನೇ ವಾರದಲ್ಲಿ ಅಥವಾ ನಾವು ಜೂನ್ ಅಂತ್ಯದ ವೇಳೆಗೆ ಈ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗುವಂತಹ ಆ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಅಂದರೆ ಸಾಮಾನ್ಯವಾಗಿ ಜೂನ್ 2ನೇ ವಾರದಲ್ಲಿ ಈ ರೀತಿಯಾದಂಥ ಒಳಹರಿವು ಬರ್ತಾ ಇತ್ತು. ಅಂದರೆ ಮೇ ತಿಂಗಳಲ್ಲೇ ಈ ರೀತಿಯ ನೀರಿನ ಸಂಗ್ರಹ ತಲುಪಿರ್ತಕ್ಕಂಥದ್ದು ಭಾಳಷ್ಟು ವರ್ಷಗಳ ನಂತರ ಇದೇ ಮೊದಲು. ಆ ಕಾರಣಕ್ಕಾಗಿ ಈ ವರ್ಷದ ಈ ಕೆಆರ್ಎಸ್ ನೀರಿನ ಮಟ್ಟ ಭಾಳಷ್ಟು ವಿಶೇಷ ಅನಿಸುತ್ತೆ. ಯಾಕೆಂದರೆ ಹಲವು ವರ್ಷಗಳ ಬಳಿಕ ಮೇ ತಿಂಗಳಿನಲ್ಲೇ ಈ ಕೆಆರ್ಎಸ್ ಜಲಾಶಯ 100 ಅಡಿಗೆ ತಲುಪಿರ್ತಕ್ಕಂಥದ್ದು. ಇದರಿಂದಾಗಿ ಸಾಕಷ್ಟು ಆತಂಕಗಳು ದೂರ ಆಗಿದೆ. ಸದ್ಯದ ನೀರಿನ ಮಟ್ಟವನ್ನು ನಾವು ಗಮನಿಸೋದಾದರೆ 124.80 ಇರ್ತಕ್ಕಂತಹ ಗರಿಷ್ಠ ಮಟ್ಟದಲ್ಲಿ ಸದ್ಯ ಇವತ್ತಿನ ನೀರಿನ ಮಟ್ಟ 100 ಅಡಿ ಇದೆ. 49 TMCಯಷ್ಟು ಗರಿಷ್ಠ ಸಾಮರ್ಥ್ಯವನ್ನು ಈ ಡ್ಯಾಮ್ ಹೊಂದಿದೆ. ಸದ್ಯ 22.88 TMCಯಷ್ಟು ನೀರು ಇಲ್ಲಿ ಸಂಗ್ರಹ ಆಗಿರ್ತಕ್ಕಂಥದ್ದು. ಇವತ್ತು 19,500 ಕ್ಯೂಸೆಕ್ ನೀರು ಡ್ಯಾಮ್ಗೆ ಹರಿದು ಬರ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.